ನಮ್ಮಲ್ಲಿರ್ತಕ್ಕಂಥ ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ಇರೋ ವ್ಯತ್ಯಾಸಗಳು ಏನು ಅಂತಂದರೆ, ರಾಸಾಯನಿಕ ಕೃಷಿಯನ್ನು ನಾವು ಮಾಡೋದಕ್ಕೆ ಹೋದಾಗ ಒಂದು ಭೂಮಿಗೆ ವಿಷಾನ ಕೊಡ್ತೀವಿ, ರಾಸಾಯನಿಕನ ಕೊಟ್ಟು ಜೊತೆಗೆ ಭೂಮಿ ಹಾಳು ಮಾಡ್ತೀವಿ. ಭೂಮಿ ಹಾಳು ಮಾಡೋದ್ರ ಜೊತೆಗೆ ನೀರನ್ನು ಹಾಳು ಮಾಡ್ತೀವಿ. ನೀರು ಮಾಲಿನ್ಯ ಏನಾಗ್ತದೆ ಅಂತಂದರೆ, ನೀರು ನಾವು ಯಾವುದೇ ರಾಸಾಯನಿಕನ ಹಾಕೋದಾಗಿರ್ಬೋದು, ಕೀಟನಾಶಕನ ಸಿಂಪಡಣೆ ಮಾಡೋದಾಗಿರ್ಬೋದು, ಅದು ನಾವು ಗದ್ದೆಗೆ ಸಿಂಪಡಣೆ ಮಾಡಿ ಗದ್ದೆಯಿಂದ ನೀರಿಗೆ ಬಿದ್ದು ನೀರು ಹರಿಯೋ ಜಾಗದಲ್ಲೆಲ್ಲ ಆ ವಿಷ ಸೇರಿಕೊಂಡು ವಿಷ ಯಾವ ಮಟ್ಟಕ್ಕೆ ನಮಗೆ ತೊಂದರೆ ಕೊಡ್ತದೆ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಜೀವಚರಗಳು ಸುಮಾರು ಮೀನುಗಳಾಗಿರ್ಬೋದು, ಏಡಿಗಳಾಗಿರ್ಬೋದು, ಇವೆಲ್ಲ ಇವತ್ತೂ ನಮ್ಮ ಗದ್ದೆಗಳಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಾವು ವಿಷನ ನೋಡಿ, ನಾವು ಆ ಮೀನಾಗಲಿ ನಳ್ಳಿ ಆಗಲಿ ಅವೇ ಅವನ ಜೀವ ಉಳಿಸ್ಕೊಳ್ಳೋಕ್ಕಾಗದೇ ಇರೋವಂಥ ವಿಷನ ನಾವು ಅಲ್ಲಿಗೆ ಸಿಂಪಡಣೆ ಮಾಡಿ ನಾವು ಅದಕ್ಕೆ ಕೊಡ್ತಾಯಿದ್ದೀವಿ ಅಂತಂದರೆ, ಅವೇ ಬದುಕೋಕ್ಕಾಗಲ್ಲ ಅಂತ ಅಂದಮೇಲೆ ಆ ಸಿಂಪಡಣೆ ಮಾಡಿದಂಥ ಭತ್ತನ ಅಕ್ಕಿ ಮಾಡಿ ಅನ್ನ ಮಾಡಿ ನಾವು ತಿಂತೀವಿ ಅಂತಂದರೆ ನಮ್ಗೆ ಎಷ್ಟು ರೀತಿ ಒಳ್ಳೆಯ ಉತ್ತಮವಾದ ಆಹಾರ ಸಿಗ್ತದೆ ಅಂತೇಳಿ. ಈ ಸಾವಯವ ಕೃಷಿನಲ್ಲಿ ಏನಾಗ್ಬೋದು ಅಂತಂದರೆ, ನಾವು ಹೊಡೆಯತಕ್ಕಂಥ ಕೀಟನಾಶಕಗಳಾಗಿರ್ಬೋದು, ಅದು ಘಾಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ನಮಗೆ ನಾಲ್ಗೆಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರ್ಬೋದು, ಆ ಥರ ತೊಂದರೆ ಕೊಡ್ತದೆ ಅನ್ನೋದು ಬಿಟ್ಟರೆ ನಮ್ಮ ಪ್ರಾಣ ಯಾವುದೂ ತೆಗೆಯೋದಿಲ್ಲ. ಹಾಗಾಗಿ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ನಮಗೆ ತುಂಬ ಮಣ್ಣಿನ ಆರೋಗ್ಯ ಕಾಪಾಡ್ತೀವಿ, ನೀರಿನ ಆರೋಗ್ಯ ಕಾಪಾಡ್ತೀವಿ, ಮತ್ತು ಪರಿಸರ ವಾಯುಮಾಲಿನ್ಯ ಏನು ಅಂತಂದರೆ, ನಾವೀಗ ಸಿಂಪಡಣೆ ಮಾಡಬೇಕಾದ್ರೆ ಎಷ್ಟೋ ಕಡೆ ನೀವು ನೋಡಿದ್ರ, ಒಂದು 50 ಮೀಟ್ರ್ 100 ಮೀಟ್ರಲ್ಲಿ ದೂರದಲ್ಲಿ ನಿಂತಿರೋನಿಗೆ ಈ ಔಷಧಿಯ ವಾಸನೆ ಅವನಿಗೆ ಬಡಿತಾ ಇರ್ತದೆ. ಎಷ್ಟೋ ಕಡೆ ನಾನೇ ನೋಡಿರೋ ಪ್ರಕಾರ ಎಷ್ಟೋ ಕಡೆ ಸಿಂಪಡಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾಮಾರಿ ಅವನು ಹೊಡಿತಾ ಇರೋದು ಗಾಳಿಗೆ ಎದುರು ಹೊಡಿಯೋಕೆ ಹೋದಾಗ ಗಾಳಿ ಉಲ್ಟಾ ಬೀಸಿ ಆ ಸಿಂಪಡಣೆ ಅವನ ಮುಖಕ್ಕೆ ಹೋಗಿ ಆ ಔಷಧಿ ಅವನಿಗೋಗಿ ಎಷ್ಟೋ ಜನ ಸತ್ತಿರೋದು ಅಂತ ನಿದರ್ಶನಗಳು ಇದ್ದಾವೆ. ಮತ್ತು ಜ್ಞಾನ ತಪ್ಪಿರೋಕ್ಕಂಥದ್ದಿದೆ. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಇಲಾಖೆಯವರೇ ನಮಗೆ ಹೇಳೋದ್ರ ಪ್ರಕಾರ ಏನು ಅಂತಂದರೆ, ಯಾವುದೇ ಸಿಂಪಡಣೆಯನ್ನು ಕೋವಿಡ್ ವಾರಿಯರ್ಸ್ ಯಾವ ಥರ ಗ್ಲೌಸ್ ಹಾಕ್ಕೊಂಡು ಮುಸ್ಕೆಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ದೂರ ಇರಿ ಅಂತ ಹೇಳ್ತಾರೆ, ಆ ಥರ ಇಟ್ಕೊಂಡು ನೀವು ಕೀಟನಾಶಕನ ನೀವು ಸಿಂಪಡಣೆ ಮಾಡಿ ಅಂತಾರೆ. ನೋಡಿ, ಅವರೇ ಹೇಳ್ತಾ ಇದ್ದಾರೆ ಇದು ತುಂಬ ಕೆಟ್ಟದು, ಇದಕ್ಕೆಲ್ಲ ಕವರ್ ಆಗಿ ನೀವು ಸೆಕ್ಯೂರ್ ಆಗಿ ಇದನ್ನು ಸಿಂಪಡಣೆ ಮಾಡಿ ಅಂತಾರೆ. ಆ ಸಿಂಪಡಣೆ ಮಾಡಿ ನಾವು ಸಿಂಪಡಣೆ ಮಾಡ್ಬೇಕಾದ್ರೆ ನಾವು ಸೆಕ್ಯೂರ್ ಆಗಿರ್ತೀವಿ, ಆದರೆ ನಾವು ಸಿಂಪಡಣೆ ಮಾಡಿದಂಥ ಭತ್ತನ ನಾವು ಊಟ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಸೆಕ್ಯೂರ್ ಇರೋಲ್ಲ. ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ಆಗ್ಬೋದು, ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಆಗ್ಬೋದು, ಜೀವಜಲಗಳಿಗೆ ತುಂಬ ಮಾರಕವಾದಂಥ ಕಾಯಿಲೆಗಳು ಬರ್ತವೆ. ನಾವು ಸಾವಯವ ಕೃಷಿಗೆ ಬಂದಾಗ ಏನಾಗ್ತದೆ, ಸಾವಯವ ಕೃಷಿನಲ್ಲಿ ನಾವು ಉತ್ತಮವಾದ ಫಲವತ್ತಾದ ಮಣ್ಣನ್ನ ಆರೋಗ್ಯ ಕಾಪಾಡ್ತೀವಿ, ನೀರಿನ ಆರೋಗ್ಯ ಕಾಪಾಡ್ತೀವಿ. ಮೊದಲೆಲ್ಲ ನಾವು ನಮ್ಮ ಅಪ್ಪ ನಮ್ಮ ತಾತ ಮುತ್ತಾತರೆಲ್ಲ ಜಮೀನು ಮಾಡ್ಬೇಕಾದ್ರೆ ನಾನು ಚಿಕ್ಕವರಾಗಿದ್ದಾಗ್ಲೂ ನಮಗೆ ನೀರಿನ ದಾಹ ಆದಾಗ ಈ ಹರಿತಾ ಇರೋ ನೀರನ್ನ ನಾವು ಬಕ್ಕೊಂಡು ಅದನ್ನೇ ಕೈಯಲ್ಲಿ ಎತ್ಕೊಂಡು ಕುಡಿತಾ ಇದ್ವು. ಅಂದರೆ ಇವತ್ತು ಆ ಥರ ಕುಡಿಬೇಕು ಅಂತಂದರೆ ಯಾರಿಗೂ ಧೈರ್ಯ ಇಲ್ಲ. ಕುಡಿಯೋಕೆ ಹೋದರೆ ಬೇರೆಯವರೇ ಹೇಳ್ತಾರೆ ಔಷಧಿ ಹೊಡೆದಾರ ಕಪ್ಪ ಕುಡಿಬೇಡ ಅಂತ. ನೋಡಿ ಯಾವ ಮಟ್ಟಕ್ಕಿದೆ. ನಮ್ಮ ದಾಹ ನೀಗಿಸ್ಕೊಳ್ಳೋಕ್ಕೆ ನಾವು ಎಲ್ಲಿ ಸಿಗ್ತದೆ, ಅಲ್ಲಿ ನಮಗೆ ಎಲ್ಲಿ ಅದರದ್ದು ಅವಕಾಶ ಸಿಗ್ತದೆ ಅದನ್ನು ನಾವು ಬಳಸ್ಕೊಂಡು ಅದನ್ನು ನೀರು ಕುಡಿತಾ ಇದ್ವು. ಊಟ ಮಾಡಬೇಕಾದ್ರೆ ಗದ್ದೆ ತೆವರಿ ಮೇಲೆ ಕೂತ್ಕೊಂಡು ಊಟ ಮಾಡಿ ಕೈ ತೊಳ್ಕೊಂಡು ಅದನ್ನೇ ನೀರು ಕುಡ್ಕೊತಾ ಇದ್ವು. ಇವತ್ತು ನಾವು ಹೊರಗಡೆಯಿಂದ ಮನೆಯಿಂದ ಒಂದು ಪ್ಲಾಸ್ಟಿಕ್ ಬಟ್ಟಲ್ಲಿ ನೀರು ತಂದು ಇಟ್ಕೊಂಡು ಆ ನೀರನ್ನು ಕುಡಿದು ಈ ನೀರನ್ನು ನಾವು ಏನು ಮಾಡ್ತಾಯಿದ್ವಿ, ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ನೀರು ಹದಗೆಟ್ಟೋಗಿದೆ ಅಂತೇಳಿ. ಇದ್ರದ್ದು ತುಂಬ ದುಷ್ಪರಿಣಾಮಗಳು, ಈ ಥರದ ತುಂಬ ಥರದ ದುಷ್ಪರಿಣಾಮಗಳು ಈ ರಾಸಾಯನಿಕ ಕೃಷಿಯಲ್ಲಿದೆ. ಹಾಗಾಗಿ ಸಾವಯವ ಕೃಷಿಗೆ ದಯಮಾಡಿ ನಾವು ಅದನ್ನು ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ಪರಿಸರನ ಮುಖ್ಯವಾಗಿ ನಾವು ಕಾಪಾಡ್ಕೋಬೋದು.